ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಫಾರ್ಮ್ ಬ್ಲಾಗ್ಸ್. ವೆದರ್ ನೋಡಬಹುದು ನೀವು, ಬೆಳಗ್ಗೆ ಫಾಗ್ ಹೇಗೆ ಸಖತ್ತಾಗಿದೆ. ತುಂಬಾ ದಿನ ಆದ್ಮೇಲೆ ಫಾರ್ಮ್ ಬಂದಿದ್ದೀನಿ, ಯಾಕಂದ್ರೆ ಕೆಲಸ ದಿನ ಸ್ಟಾರ್ಟ್ ಆಗ್ತಿದೆ. ತುಂಬಾ ಜನ ಕೇಳ್ತಿರ್ತೀರಾ, ಯಾಕೆ ಸರ್ ಫಾರ್ಮ್ ಬ್ಲಾಗ್ಸ್ ಮಾಡ್ತೀರಾ, ಎಲ್ಲಿದ್ದೀರಾ ಅಂತ. ನೀವೇ ನೋಡ್ತಿರಲ್ಲ, ಒಂದ್ ಕಡೆ ಎಲ್ಲ ಜಾತ್ರೆಗಳು ಸುತ್ತಾಡ್ಕೊಂಡು 3 ತಿಂಗಳು ಅದೇ ಆಯ್ತು. ಪ್ಲಸ್ ಆಮೇಲೆ ಹೊಸ ಪ್ರಾಜೆಕ್ಟ್ ಬಗ್ಗೆ ಅದು ಡಿಸ್ಕಷನ್ ನಡೀತಿದೆ. ನಾವು ಬತ್ತಲಾಗಿ ಬೆಳೆಯೋ ಭೂಮಿ ಈ ತರ ಕಳೆ ಎತ್ಕೊಂಡಿದೆ ನೋಡಿ. ಈಗ ಹಂಗ್ ಬಂದ್ ಹಿಂಗ್ ಒಂದು 6 ತಿಂಗಳು ಕಳೆದೋಯ್ತು ಈ ವರ್ಷದ್ದು. ಕಣ್ಮುಚ್ಚಿ ಬಿಡೋ ಅಷ್ಟೊತ್ತಿಗೆ 6 ತಿಂಗಳು ಕಳೆದೋಗಿದೆ ವರ್ಷದ್ದು. ಮಚ್ಚು ಕೂಡ್ಲಿಗೆ ಕೆಲಸ ಕೊಟ್ಟೆ ತುಂಬಾ ದಿವಸ ಆಗಿದೆ. ಟೂಲ್ಸ್ ಆಗ್ಲಿ ಸಾಮಾನಾಗ್ಲಿ ಕೆಲಸ ಮಾಡ್ಲೇ ಈ ತರ ರೆಸ್ಟ್ ಹಿಡ್ಬಿಡ್ತವೆ. ಅವಾಗ ಕೆಲಸ ಕೊಡ್ತಾ ಇರಬೇಕು. 6 ತಿಂಗಳಾಗಿತ್ತು ಗುದ್ಲಿ ಮಚ್ಚಿಡ್ದು. ಗುದ್ಲಿ ಕೂಡ ನೋಡಿ ರೆಸ್ಟ್ ಹಿಡಿದ್ಬಿಟ್ಟೈತೆ. ಇವತ್ತು ಫುಲ್ ಡ್ಯೂಟಿ. ಗದ್ದೆ ಯಾವ್ದು ಹೊಲ ಅದು ಗೊತ್ತಿಲ್ಲ, ಆತರ ಕಲೆ ಬೆಳ್ಕೊಂಡು ನಿಂತೈತೆ. ಫಸ್ಟ್ ಮಚ್ಚ ಹಾಕೊಂಡು ಗಿಡ ಎಲ್ಲ ಕತ್ತರಿಸ್ಕೊಂಡು ಒಂದ್ ಕಡೆಯಿಂದ, ಗುದ್ಲಿ ಹಾಕೊಂಡು ಒಂದ್ ಕಡೆಯಿಂದ ತೆವರಿ ಎಲ್ಲ ಸರ್ಕೊಂಬಂದು ಗಿಡ ಎಲ್ಲ ಕತ್ತರಿಸ್ಕೊಂಡು ಮೈಲಿ ಎಲ್ಲಾ ಕಡೆ ನೀರು ಕೀಳ್ತಾ ಗುರು. 6 ತಿಂಗಳ ಗುದ್ಲಿ ಹಿಡ್ದಿ ಕೆಲಸ ಹಿಡಿದ್ಮೇಲೆ ಬಿಡ್ತೀವ. ಒಂದ್ ಕಡೆ ಎಲ್ಲಾ ಕಡೆ ಸೌರ್ಕೊಂಬಂದೆ ನೋಡಿ, ಕಾಣುತ್ತೆ. ರೋಟ್ರಿ ಹೊಡೆದಿ ಹುಲ್ಲೆಲ್ಲ ಕರೆಕ್ಷನ್ ಅಂತಂದ್ರೆ ಫುಲ್ ಡ್ರೈ ಇದೆ, ಮಳೆ ಬೇರೆ ಉಯ್ದಿಲ್ಲ. ದಿನ ಮೋಡ ಕವಿದ ವಾತಾವರಣ, ಬಟ್ ಮಳೆ ಬರ್ತಾ ಇಲ್ಲ. ಸೊ ನಾವೇನ್ ಮಾಡ್ಬೇಕು, ಬೋರ್ ಪೈಪ್ ಹಾಕೊಂಡು ನೀಟಾಗಿ ಭೂಮಿ ಮೇಲೆ ನೆನ್ಸ್ಬೇಕು. ಈಗ ಇಷ್ಟು ಡ್ರೈ ಆಗಿರೋ ಭೂಮಿ ನೆಂದಿ ಅರಿಬೇಕು ಅಂತಂದ್ರೆ ತುಂಬಾ ನೀರು ಕುಡಿಬೇಕಿದು. ಈ ಪಾತಿನೆಲ್ಲ ನೀರು ಹಾಯಿಸಿ ನೆನ್ಸೋ ಅಷ್ಟೊತ್ತಿಗೆ ನಾವು ನೀರು ಕುಡಿಬೇಕಾಗುತ್ತೆ. ಮಳೆ ಅಂತೂ ಬರಲ್ಲ, ನಾವಂತೂ ಬಿಡ್ಲಿಲ್ಲ. ಒಂದ್ ಕಡೆಯಿಂದ ನೆನ್ಸಿದಾಯ್ತು. ಸೊ ಒಂದ್ 2 ದಿನ ಬೇಕಾಗುತ್ತೆ ನೀರೆಲ್ಲ ಕುಡ್ಕೊಂಡು ಉಳುಮೆ ಮಾಡೋ ಅದ ಬರಕ್ಕೆ. ಇವತ್ತಿನ ಫಾರ್ಮ್ ಕತೆ ಇಷ್ಟೇ. ನಿಮ್ ನಾಳೆ ಸಿಗ್ತೀನಿ.